ಸೊ ನೋಡ್ರಿ, ಯಾವಾಗ ಇದನ್ನ ಮನುಷ್ಯನ ಯಾವಾಗ ಈ ಪೊಸಿಷನ್ ಕಳ್ಕೊಂಡ, மனிதன் எப்போது ஸ்தானத்தை இழந்து போனான், ಯಾವಾಗ ಏದೆನ್ ತೋಟದಲ್ಲಿ ಸೈತಾನನು ಲೀಗಲ್ ಆಗಿ, ಆದಾಮನು ಲೀಗಲ್ ಆಗಿ ಸೈತಾನನಿಗೆ ತನ್ನ ಬಿಟ್ಕೊಟ್ನೋ, ಆಗ್ಲೇ ಆ ಲೀಗಲಿಸಮ್ ಅನ್ನೋದು ಸೈತಾನ ಕರದಲ್ಲಿ ಬಂತು. பாருங்க, ஆதாம் உரிமையின் பத்திரம் பிசாசுக்கு விட்டு கொடுத்தான், அப்போது அவன் கைக்கு போனது. ಆ ರೈಟ್ ಸ್ಫೂರ್ತಿಯಾಗಿ ಸೈತಾನಕ್ಕೆ ಬಂತು. அந்த உரிமை முழுவதும் பிசாசு கரத்துக்கு போனது. ದೇವರು ஆனா தேவன் ಕೆಲವು ವರ್ಷಗಳಾದ ಮೇಲೆ, சில வருடங்களான பிறகு ನಿಮ್ಮನ್ನ ನನ್ನನ್ನು ಲೀಗಲ್ ಆಗಿ ಮತ್ತೆ ಮಗನಾಗಿ ಮಗಳಾಗಿ ತೆಗೆದುಕೊಳ್ಳಬೇಕಾಗಿ, என்னையும் ಉರಿಮೆಯೋடு ನಮ್ಮ ಮಗನ ಮಗಳಾಗಿ ಅದಕ್ಕೋಸ್ಕರನೇ ಅದಕ್ಕಾக தான் ತನ್ನ ಒಬ್ಬನೇ ಮಗನನ್ನು ಭೂಮಿ ಕಳಿಸಿದ್ರು. ತನ್ನ ஒரே பேரான ಕುಮಾರನ ಭೂಮಿಗೆ ಅನುಪಿனார். ಸೊ ಗಮನಿಸ್ರಿ, ಸ್ಪಿರಿಚುವಲ್ ವಾರ್ಫೇರ್ ಅಲ್ಲಿ ನೀವು ಇದನ್ನ ಈ ಟ್ರೂತ್ ನ ತಿಳ್ಕೊಂಡ್ರೆ ನೀವು ಸೈತಾನ ವಿನ್ ಮಾಡ್ಲಿಕ್ಕೆ ಸಾಧ್ಯ. பாருங்க, ஆவிக்குரிய யுத்தத்தில் இந்த சத்தியத்தை அறிந்தால் மட்டும் நாம் பிசாசை மேற்கொள்ள முடியும். ಸತ್ಯ ಗೊತ್ತಿದ್ದಲ್ಲಿ ಬರೀ ಶಂಡರ ಬಂಡರ ಅಂದ್ರೆ ಆಗೋದಿಲ್ಲ. ಸತ್ಯ ಅರಿಯಾಮ ನೀங்க ಸುಮ್ಮ ಭಾಷೆಗಳೇ பேசினா முடியாது. ಸ್ಪಿರಿಚುವಲ್ ವಾರ್ಫೇರ್ ಮಾಡೋದಕ್ಕಿಂತ ಮೊದಲು, ನೀವು ಜೀವಿತದಲ್ಲಿ ಸೈತಾನನ ಜಯಿಸೋದಕ್ಕಿಂತ ಮೊದಲು, ಅವನ ಕ್ರಿಯೆಗಳನ್ನ ಲಯ ಮಾಡೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕು ನೀವು ಯಾರಾಗಿದ್ದೀರಾ ಕ್ರಿಸ್ತನಲ್ಲಿ. பிசாசின் கிரியைகளை அழிப்பதற்கு முன்பதாக கிறிஸ்துக்குள் யார் என்று முதலாக அறிந்திருக்கணும். ನಿಮಗೆ ಇರುವಂತ ರೈಟ್ಸ್ ಏನಾಗಿದೆ, ಲೀಗಲ್ ರೈಟ್ಸ್ ಏನಾಗಿದೆ, ಇದನ್ನ உனக்கு இருக்கிறதான முறையான உரிமை என்னென்று அறிந்திருக்கணும். ஆமென். ನೀನು ಮಗ ಮಗಳು ಅನ್ಬೇಕಾದ್ರೆ ಹೇಗೆ ಅನ್ನೋದು ನಿಮಗೆ ತಿಳಿದಿರಬೇಕು. ನೀ ಮಗನು ಮಗಳನ್ನ சொல்லி எப்படி ನೀ அறிந்திருக்கணும். ಸೈತಾನ ನಿಮ್ಮ ಮೈಂಡ್ ಅಲ್ಲಿ, ದುರಾತ್ಮಗಳು ನಿಮ್ಮ ಮೈಂಡ್ ಅಲ್ಲಿ ಹೇಳುತ್ತೆ ನೀನು ಹೇಗೆ ಮಗನಾಗಿದ್ಯಾ ಮಗಳಾಗಿದ್ಯಾ. ಓ, ನೀ ಪಿಸಾಸು ಮೈಂಡ್ சொல்லி எப்படி ಮಗನ ಮಾರಿடுவேன். ನಿನ್ನ ಮಗನಾಗಿರೋದು ನಿನ್ನ ಶರೀರದಲ್ಲಿ ಇನ್ನೂ ಸಹ ಬಲಹೀನತೆ ಇದೆ. ಓ, ನೀ ದೇವರ ಮಗನಾಗಿ ಇನ್ನೂ ಶರೀರದಲ್ಲಿ ಬಲಹೀನ ಇருக்கு. ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದೆ, ಕುಟುಂಬದಲ್ಲಿ ಪ್ರಶ್ನೆ ಇருக்கு, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದೆ, ಆರೋಗ್ಯದಲ್ಲಿ ಪ್ರಶ್ನೆ, ಫೈನಾನ್ಷಿಯಲ್ ಅಲ್ಲಿ ಪ್ರಾಬ್ಲಮ್ ಇದೆ, ಫೈನಾನ್ಷಿಯಲ್ ಪ್ರಶ್ನೆ ಇருக்கு, ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆ, படிப்புல பிரச்சனை, ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ, வாழ்க்கையில பிரச்சனை, ಕ್ಯಾರೆಕ್ಟರ್ ಅಲ್ಲಿ ಪ್ರಾಬ್ಲಮ್ ಇದೆ, ಸ್ವಭಾವದಲ್ಲಿ பிரச்சனை, ಮೈಂಡ್ ಅಲ್ಲಿ ಪ್ರಾಬ್ಲಮ್ ಇದೆ, ಮೈಂಡ್ல பிரச்சனை, ಅನೇಕ ಸಿಚುವೇಶನ್ಸ್ ಗಳಲ್ಲಿ ಪ್ರಾಬ್ಲಮ್ ಇದೆ, ಅನೇಕ ಸೂழ்நிலை பிரச்சனை இருக்கு. ಇದು ಹೇಗೆ ಸಾಧ್ಯ? ಇದು எப்படி கூடும்? ಇದು ಹೇಗೆ ಸಾಧ್ಯ? ಇದು எப்படி கூடும்? ಸೈತಾನ ನೋಡ್ರಿ ಫ್ಯಾಕ್ಟ್ ಅನ್ನ ತೆಗೆದುಕೊಂಡು ಬರ್ತಾನೆ. ಫ್ಲೆಶ್ ಅಲ್ಲಿ ಬಂದು ಇರುವಂತ ಆ ರೆಲಮ್ ಅಲ್ಲಿ ಇರುವಂತ ಫ್ಯಾಕ್ಟ್ ಅನ್ನ ತೆಗೆದುಕೊಂಡು ಬಂದು ನಿಮ್ಮನ್ನ ಬೀಳಿಸ್ಲಿಕ್ಕೆ ನೋಡ್ತಾನೆ. பாருங்க, பிசாசு இந்த சத்தியத்தை கொண்டு வந்து மண்டலத்தை விட வைக்க பாப்பான். ಬಟ್ ಒಂದು ಟ್ರೂತ್ ಅನ್ನು ನೀವು ತಿಳ್ಕೊಳ್ಬೇಕು. ஒரு சத்தியத்தை நீங்க அறிந்திருக்க வேண்டும். ನೀವು ಮಗ ಮಗಳು ಆಗಿರುವಂತದ್ದು ಲೀಗಲಿಸಮ್ ಇಂದ. ಓ, ನೀ ಮಗನು ಮಗಳಾ ಇರುವುದು ಉರಿಮೆಯೋಡು. ದೇವರು ನಿಮ್ಮನ್ನ ಲೀಗಲ್ ಆಗಿ ತನ್ನ ಮಗನಾಗಿ ಮಗಳಾಗಿ ಬಂದು ಆರಿಸಿಕೊಂಡಿದ್ದಾರೆ. தேவன் உன்னை மகனாக மகளாக உரிமையோடு லீகலாக தெரிந்து கொண்டிருக்கிறார். ಆ ಲೀಗಲ್ ರೈಟ್ಸ್ ಅನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ. அந்த லீகல் ரைட்ஸ் தேவன் கொடுத்திருக்கிறார். ಆಮೆನ್. ಆಮೆನ್. ಅಂದ್ರೆ ಕೆಲವೊಂದು ಪೇಪರ್ ವರ್ಕ್ಸ್ ಅನ್ನ ಮಾಡಿದ್ರು. அப்படினா சில பேப்பர் ವರ್ಕ್ಸ್ ದೇವನ್ செய்தார். ಅದರ ಅರ್ಥ ಏನಂತ ಹೇಳಿದ್ರೆ, ಅರ್ಥ ಏನೆಂದರೆ ತನ್ನ ಒಬ್ಬನೇ ಮಗನನ್ನ ಭೂಮಿ ಕಳಿಸಿದ ஒரே ಮುಖಾಂತರ ಕುಮಾರನೇ ಭೂಮಿಗೆ ಅನುಪಿನಾರ್. ಯೇಸು ಭೂಮಿಗೆ ಬಂದದ್ದು ನಿಮಗಾಗಿ. ಯೇಸು ಭೂಮಿಗೆ ಬಂದ ಉನಕ್ಕಾಗ. ಹalleluya. ಹalleluya. ಆಕ್ಚುಲಿ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು ಸೈತಾನಗೋಸ್ಕರ ಅಲ್ಲ. ಯೇಸು ಭೂಮಿಗೆ ಬಂದ ಪಿಸಾಸಕ್ಕಾಗ ಅಲ್ಲ. ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೋಸ್ಕರ ಅಲ್ಲ. ಪಿಸಾಸಿನ ಕ್ರಿಯೆ ಅಳಿಕುವ ಅಲ್ಲ. ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು ಬೇರೆ ಯಾವುದಕ್ಕೋಸ್ಕರ ಅಲ್ಲ. ಪಿಸಾಸು ಭೂಮಿಗೆ, ದೇವ ಭೂಮಿಗೆ ಬಂದು ಎದಕ್ಕೂ ಅಲ್ಲ. ನಿಮ್ಮನ್ನ ನನ್ನನ್ನ ಮಗಳು ಮಗ ಎನ್ನುವಂತ ಸ್ಥಾನಕ್ಕೆ ಸೇರಿಸೋದಕ್ಕೋಸ್ಕರ. ಉನ್ನ ಎನ್ನೆಯು ಮಗನ್ ಮಗಳ ಸ್ಥಾನಕ್ಕೆ ಸೇರ್ಕೊಂಬಡಿಯಾಗ. ನಿಮ್ಮನ್ನ ನನ್ನನ್ನ ತಂದೆಯ ಜೊತೆಯಲ್ಲಿ ದೇವರ ಫ್ಯಾಮಿಲಿ ಆದಂತ ನಾನು ಕಳ್ಕೊಂಡಂತ ರಿಲೇಶನ್ಶಿಪ್ ನ ಮತ್ತೆ ಬಂದು ಅದನ್ನ ದೇವರು ನಮ್ಗೆ ಕೊಡೋದಕ್ಕೋಸ್ಕರನೇ ತನ್ನ ಮಗನನ್ನ ಯೇಸುವಿನ ಭೂಮಿ ಕಳಿಸುದು. ಓ, ಪಿತಾவோடு அப்பா அவரோடு இணைக்கும்படியாக தான் மறுபடியும் இயேசு பூமிக்கு அனுப்பி கொடுத்தார். ಆಮೆನ್. ಆಮೆನ್. ಪೊಸಿಷನ್ಗೆ, ನಮ್ಮ ಪೊಸಿಷನ್ ಅಲ್ಲಿ, ಆ ಪೊಸಿಷನ್ ಅಲ್ಲಿ ತರೋದಕ್ಕೋಸ್ಕರನೇ ತಂದೆಯಾದ ದೇವರು ಯೇಸುವಿನ ಭೂಮಿ ಕಳಿಸುದು. அதே ஸ்தானத்துக்கு மறுபடியும் நாம் வருவதற்காக தான் பிதாவாக தேவன் இயேசுவை அனுப்பி கொடுத்தார். ಆಮೆನ್. ಆಮೆನ್. ಯೇಸು ಸ್ವಾಮಿ ಭೂಮಿಗೆ ಬಂದು இயேசு பூமிக்கு வந்தார். ನಿಮಗಾಗಿ ನನಗಾಗಿ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡ. உனக்காக எனக்காக தன்னை முழுமையாக அர்ப்பணித்தார். ಹalleluya. ஹalleluya. ಆತನ ಭೂಮಿಗೆ ಬಂದ ಉದ್ದೇಶ ಒಂದೇ, ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕೋಸ್ಕರ. இந்த பூமிக்கு வந்த நோக்கம் ஒன்று, நம்ம பாவங்களை மன்னிக்கும்படி. ಆತನ ನಮಗಾಗಿ ರಕ್ತ ಚೆಲ್ಲೋದಕ್ಕೋಸ್ಕರ. நமக்காக ரத்தத்தை சிந்தும்படி. ನಿನಗಾಗಿ ನನಗಾಗಿ ಆತನ ತಲೆಗೆ ಮುಳ್ಳಿನ ಕಿರೀಟ ಹಾಕಲ್ಪಟ್ಟು, உனக்காக எனக்காக தலையில முள்கிடும் சூடப்பட்டது. ಆತನ ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆಗಳು ಒಡೆಯಲ್ಪಟ್ಟು, அவருடைய கைகளும் கால்களும் ஆணிகள் ಆತನ அடிக்கப்பட்டது. ಮುಖಕ್ಕೆ ಉಗಿದ್ರು, ಆತನ ಉಗಿಸ್ಕೊಂಡ್ರು, ಒಡಿಸ್ಕೊಂಡ್ರು. அவர் முகத்துக்கு துப்பினார்கள், அடித்தார்கள். 39 ಚಾಟಿಗಳು ಆತನಿಗೆ ಒಡೆಯಲ್ಪಟ್ಟು, 39 ಸೌಕಡಿಗಳು ಅವರು ನಿಮಗಾಗಿ ನನಗಾಗಿ ಆತನ ಶರೀರ ಛಿದ್ರವಾಯಿತು. உனக்காக எனக்காக அவர் சரீரம் நொறுக்கப்பட்டது. ತಲೆಯಿಂದ ಕಾಲಿನವರೆಗೂ ಒಂದು ತೊಟ್ಟು ರಕ್ತ ಆತನ ಹತ್ರ ಇರಲಿಲ್ಲ. தலைಯಿಂದ ಕಾಲವರು சொட்டு ரத்தம் இல்லாத ಇಡೀ ಮಾನವ ಕುಲಕ್ಕೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟರು. இந்த உலகத்தின் மனுக்குலத்திற்கு தன் ஜீவனை கொடுத்தார். ಮೊಳೆಗಳಲ್ಲಿ ಆತನು ಶಿಲುಬೆಯಲ್ಲಿ ನೇತಾಡಿದ. 3 ஆணிகள் அவர் தொங்கினார். ಯಾರಿಗೋಸ್ಕರ? ಯಾರಕ್ಕಾಗ? ಇದು ಸೈತಾನ್ ಅಲ್ಲ ಮಾಡಿದ್ದು, ಇದು ಪಿಸಾಸನ ಸಂಜೆದು. ನಿಮ್ಮನ್ನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ತಂದೆಯಾದ ದೇವರು ಇಟ್ಟಂತ ಒಂದು ಪ್ಲಾನ್ ಆಗಿತ್ತು. ஓ, உங்களை உரிமையோடு லீகலாக உங்களை தத்தெடுத்துக் கொள்ள பிதாவாக தேவன் வைத்த திட்டம். ಹalleluya. ஹalleluya. ದೇವ ಜನಗಳೇ ನೀವು ತಿಳ್ಕೊಳ್ರಿ, ದೇವಜನ புரிந்து கொள்ளுங்க. ನೀವು ನಿಮ್ಮ ನೋಡ್ರಿ, ಮಗನು ಮಗಳು ಅನ್ನುವಂತ ಸ್ಥಾನಕ್ಕೆ ಬರೋದಕ್ಕೋಸ್ಕರ ನಾನು ಹೇಳಿದೆ ಆಗ್ಲೇ, ಆ ಒಬ್ಬ ಶ್ರೀಮಂತನ ಹೋಗಿ ಜಸ್ಟ್ ಅವನ ಹತ್ರ ಹಣ ಇದ್ದಿದ್ರಿಂದ ಒಬ್ಬ ಲಾಯರ್ ನಿಟ್ಟು ಲೀಗಲ್ ವರ್ಕ್ ಮಾಡ್ದ. ಬಟ್ ಇವತ್ತು ನಿಮಗೂ ನನಗಿರುವಂತದ್ದು ಹಣ ಇದ್ದಿದ್ರಿಂದ ನಡೆದಿಂದ ಅಲ್ಲ, ಲೈಫ್ ಬಂದು ಕೊಡಲ್ಪಟ್ಟಿರು.
ಲೈಫ್ ಬಂದು ಕೊಡಲ್ಪಟ್ಟಿರೋದು. ಆಮೆನ್. உன்னை என்னை மீட்டுக்கொள்ள ஜீவனை கொடுத்தான் அவர் ನೀವು மீட்டிருக்கிறார். ದೇವರ ಮಗನಾಗಿರೋದು ಮಗಳಾಗಿರೋದು ಯೇಸು ಕ್ರಿಸ್ತನ ಲೈಫ್ ಇಂದ. நீ இன்றைக்கு தேவனுடைய மகனாக மகளாக இருப்பது காரணம் இயேசு தன் ஜೀವனை அவர் கொடுத்திருக்கிறார். ஹalleluya. ஹalleluya. ತಂದೆಯಾದ ದೇವರು ತನ್ನ ಮಗನನ್ನ ಬಲಿ ಕೊಟ್ಟು ನಿಮ್ಮನ್ನ ಮಗನಾಗಿ ಮಗಳಾಗಿ ಮಾರ್ಪಡಿಸಿ, பிதாவாக தேவன் தன் ஒரே பேரான குமாரனாಗಿ இயேசுவை உனக்காக எனக்காக பலி கொடுத்து நம்மை ದೇವರು மீட்டு ನಮಗೆ ಕೊಟ್ಟಿರುವಂತ ಕೃಪೆ ಎಂತ ನೋಡ್ರಿ, ಎಂತ ಪ್ರಿವಿಲೇಜ್ ಪರ್ಸನ್ಗಳು ನಾವು. பாருங்க, கொஞ்சம் யோசித்து பாருங்க, இன்றைக்கு தேவனுக்கு எத்தனை பாக்கியம் பெற்றவர்கள் நாம். ಆಮೆನ್. ஆமென். ಎಂತ ಲೀಗಲ್ ಆಗಿ ನಮ್ಮ ವರ್ಕ್ ನಡೆದಿದೆ. பாருங்க, எத்தனை உரிமையோடு லீகலாக வேலை நடந்திருக்கு. ஹalleluya. ஹalleluya. ತಂದೆಯಾದ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ನೋಡ್ರಿ. பிதாவாக தேவன் நம்ம மீது வைத்த அன்பை ಬೈಬಲ್ பாருங்க. ಹೇಳ್ತಾ ಇದೆ, ಆತನ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಮುಖಾಂತರ. பாருங்க, வசனம் சொல்லுது, நம்ம மீது வைத்த அன்பின் நிமித்தமாக. ಇದು ಸುಮ್ಮನೆ ನಡೆದಿಲ್ಲ, இது சும்மா நடக்கல. ನಿಮ್ಮ ಮೇಲೆ ನನ್ನ ಮೇಲೆ ಇಟ್ಟಂತ ಪ್ರೀತಿ. பாருங்க, அதிகமான அன்பு வைத்து ತನ್ನ நடந்தது. ಮಗನನ್ನೇ ಆತನ ಬಲಿಯಾಗಿ ಒಪ್ಪಿಸಿಕೊಟ್ಟ. தன் மகனை பலியாக அர்ப்பணித்தார். ಇವತ್ತು ದೇವ ಜನಗಳೇ, இன்றைக்கு தேவ ஜனமே, ಸತ್ಯವೇದ ಹೇಳ್ತಾ ಇದೆ, ಯೋಹಾನ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. யோவான் 1:12 வசனம் சொல்லுகிறது. ಓದ್ರಿ ಅದನ್ನ. ಯೋಹಾನ 1:12, ಜಾನ್ 1:12. யோவான் 1:12 வசனம். அவருடைய நாமத்தின் மேல் விசுவாசம் உள்ளவர்களாய் அவரை ஏற்றுக்கொண்டவர்கள் எத்தனை பேர்களோ அத்தனை பேர்களும் தேவனுடைய பிள்ளைகள் ஆகும்படி அவர்களுக்கு அதிகாரம் கொடுத்தார். ಗಮನಿಸ್ರಿ, ಹೇಳ್ತಾ ಇರೋದು, ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಆತನ ಕೊಟ್ಟನು. ಹಾಲೆಲೂಯಾ. ஹalleluya. ಸೊ ಗಮನಿಸ್ರಿ, கவனிங்க, ಯೇಸು ಸ್ವಾಮಿ ಭೂಮಿಗೆ ಬಂದು ತನ್ನ ಜೀವನ ಕೊಟ್ಟಿದ್ದು ಮಾತ್ರ ಅಲ್ಲದೆ, இயேசு பூமிக்கு தன் ஜீவனை கொடுத்தது மாத்திரமல்ல, ಯಾರು ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯ? யார் தேவனுடைய பிள்ளைகளாக ಯಾರೆಲ್ಲ ಯೇಸುವಿನ ಸ್ವಂತ ರಕ್ಷಕನಾಗಿ யாரெல்லாம் இயேசு சொந்த ரட்சகராக ಆತನ ಮೇಲೆ ನಂಬಿಕೆ ಇಟ್ಟು அவர் மீது விசுவாசம் ಆತನ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ அவர் ಸ್ವೀಕರಿಸಿದರು. சொந்த ரட்சக உள்ளத்தில் ஏற்றுக்கொண்டார். ಬಟ್ ಇವತ್ತು ನಾವು ದೇವರ ಮಕ್ಕಳಾಗೋದಕ್ಕೋಸ್ಕರ ಒಂದೇ ಒಂದು ಮಾರ್ಗ. இன்றைக்கு இயேசுவை மாற்றிய பிள்ளைகள் ஒரே ஒரு வழி. ನಿಮಗೋಸ್ಕರ ಪ್ರಾಣ ಕೊಟ್ಟ ಆತನ ಒಬ್ಬರು ಇದ್ದಾರೆ. உனக்காக ஜீவனை கொடுத்தவர் ஒருவர் இருக்கிறார். ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದತನ ಒಬ್ಬರು ಇದ್ದಾರೆ. உனக்காக கல்வாரி சிலுவை பலியானவர் ஒருவர் இருக்கிறார். ನಿಮಗೋಸ್ಕರ ಸತ್ತು ಊಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಾತನ ಒಬ್ಬರು ಇದ್ದಾರೆ. உனக்காக மரித்து அடக்க பண்ணப்பட்டு 3 நாள் எழுந்த ஒருவர் இருக்கிறார். ಇವತ್ತು ನಾವು ದೇವರ ಮಕ್ಕಳಾಗಿರೋದಕ್ಕೋಸ್ಕರ ಒಂದೇ ಒಂದು ಕಾರಣ, இன்றைக்கு தேவன பிள்ளை இருப்பதுக்கு ஒரே ஒரு காரணம். ಒಂದು ಆತನ ಮೇಲೆ ವಿಶ್ವಾಸ ಇಟ್ಟು, ஒன்று அவர் மீது நாம் விசுவாசத்தை வைத்து, ಎರಡನೇದಾಗಿ ಆತನನ್ನ ಹೃದಯದಲ್ಲಿ ಸ್ವೀಕರಿಸಿಕೊಂಡು, இரண்டாவது அவர் உள்ளத்தில் ஏற்றுக்கொண்டு, ಒಂದು ವೇಳೆ ಇನ್ನು ಸಹ ಯಾರಾದ್ರೂ ಇಲ್ಲಿ ದೇವರ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ, இன்னும் கூட தேவன பிள்ளைகளாகாம ನೀವು இருந்தால் ಮಾಡಬೇಕಾಗಿರೋದು ಒಂದೇ, நீங்கள் செய்ய வேண்டியது ஒன்றுதான். ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. இயேசு மீது விசுவாசம். ಎರಡನೇದಾಗಿ ಯೇಸುವಿನ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ಸ್ವೀಕರಿಸಿಕೊಂಡು, இரண்டாவது இயேசுவை சொந்த ரட்சக உள்ளத்தில் ನೆಕ್ಸ್ಟ್ ஏற்றுக்கொள்ளுங்க. ನಿಮಗೆ ಕೊಡಲ್ಪಡುವಂತ ಪೊಸಿಷನ್ ಆಗಿದೆ ದೇವರ ಮಗ ಮಗಳು ಎನ್ನುವಂತ ಸ್ಥಾನ. அடுத்ததாக கொடுக்கப்படுகிற ஸ்தானம் தேவனுடைய மகன் மகள் என்ற ஸ்தானம். ಹalleluya. ஹalleluya. ಸೊ ಗಮನಿಸ್ರಿ, ಎಲ್ಲರೂ ದೇವರ ಮಕ್ಕಳಾಗ್ಲಿಕ್ಕೆ ಆಗೋದಿಲ್ಲ. பாருங்க, கவனிங்க, ಎಲ್ಲವ தேவ பிள்ளையா மாற முடியாது. ದೇವರ ಮಕ್ಕಳಾಗಬೇಕಂದ್ರೆ தேவ பிள்ளையாகனா ಆ ವ್ಯಕ್ತಿಯ ಜೀವಿತದಲ್ಲಿ ಎರಡು ಕ್ವಾಲಿಟಿ ಇರಬೇಕು. அந்த பிள்ளை மகனோட ரெண்டு ಒಂದು குவாலிಟಿ. ಯೇಸುವನ್ನ ನಂಬಬೇಕು ಅವನು. ஒன்னு இயேசு விசுவாசிக்கணும். ಎರಡನೇದಾಗಿ ಯೇಸುವನ್ನ ಹೃದಯದಲ್ಲಿ ಸ್ವೀಕರಿಸಬೇಕು. இரண்டாவது இயேசு இதயத்தில் ஏற்றுக்கொள்ளணும். ಎಷ್ಟು ಜನ ನೀವು ಯೇಸುವನ್ನ ನಂಬಿದ್ದೀರಾ? எத்தனை பேர் இயேசு விசுவாசிக்கிறீங்க? ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ஆமா, இயேசு எனக்காக சிலுவையில் ஜீவனை கொடுத்தார். ನಿಮಗೋಸ್ಕರ ಆತನು ಸತ್ತು ಊಣಲ್ಪಟ್ಟು ಮೃತ್ಯುಂಜಯನಾಗಿದ್ದಾರೆ ಅಂತ. உனக்காக ಮರಿத்து 3 நாள் உயிரோடு ಎಷ್ಟು எழுந்திருக்கிறார். ಜನ ನೀವು ನಂಬ್ತಾ ಇದ್ದೀರಾ? எத்தனை பேர் விசுவாசிக்கிறீங்க? ಯೇಸು ಒಬ್ಬರೇ ರಕ್ಷಕನು, ಯೇಸು ಒಬ್ಬರೇ ದೇವರಂತೆ ಒಡೆಯರಂತ ಎಷ್ಟು ಜನ ನೀವು ನಂಬ್ತಾ எத்தனை ಇದ್ದೀರಾ? பேர் இயேசுவை ரட்சகர் மீட்பர் எத்தனை பேர் விசுவாசிக்கிறீங்க? ಆ ರೀತಿಯಾಗಿ ನೀವು ನಂಬಿರೋದಾದ್ರೆ அப்படி நீங்க விசுவாசிப்பீங்க. ಎಷ್ಟು ಜನ ಯೇಸುವನ್ನ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ அப்படி ಸ್ವೀಕರಿಸಿಕೊಂಡಿದ್ದೀರಾ? எத்தனை பேர் இயேசு சொந்த ரட்சக உள்ளத்தில் ஏற்றுக்கொண்டிருக்கிறீங்க? ನಿಮ್ಮ ಲಾರ್ಡ್ ಆಗಿ ನಿಮ್ಮ ಕರ್ತನಾಗಿ ಎಷ್ಟು ಜನ ನೀವು ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದೀರಾ? தேவனாக கர்த்தராக உள்ளத்தில் ஏற்றுக்கொண்டிருக்கிறீங்க. ಅಂತ ಇರೋದಾದ್ರೆ அப்படிப்பட்ட இருக்குதா? ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀನು ದೇವರ ಮಗ, இன்றைக்கு நான் சொல்லுகிறேன், தேவனுடைய ನೀನು மகள், ದೇವರ ಮಗಳು. நீ தேவனுடைய மகள். ಹalleluya. ஹalleluya. ನೀವು ದೇವರ ಮಗ, நீ தேவனுடைய ನೀವು குமாரன், ದೇವರ ಮಗಳಾಗಿದ್ದೀರಾ. தேவனுடைய மகளா இருக்கிற. ಓ ದೇವ ಜನಗಳೇ, ಇದು ಬಹಳ ಅದ್ಭುತವಾದಂತದ್ದು. தேவ ஜனமே, இது மிக அற்புதமான காரியம். ಸೈತಾನನು ದೇವರ ಮಕ್ಕಳನ್ನ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. பிசாசு தேவ பிள்ளைகளை தொட அதிகாரம் இல்ல. ರೋಗಕ್ಕೆ ಅಧಿಕಾರ ಇಲ್ಲ. வியாதிக்கு அதிகாரம் இல்ல. ದುರಾತ್ಮಗಳಿಗೆ ಅಧಿಕಾರ ಇಲ್ಲ. பிசாசுக்கு அதிகாரம் இல்ல. ಲೋಕಕ್ಕೆ ಅಧಿಕಾರ ಇಲ್ಲ. உலகத்துக்கு அதிகாரம் இல்ல. ಪಾಪಕ್ಕೆ ಅಧಿಕಾರ ಇಲ್ಲ. பாவத்துக்கு அதிகாரம் இல்ல. ಕತ್ತಲೆ ಕ್ರಿಯೆಗಳಿಗೆ ಅಧಿಕಾರ ಇಲ್ಲ. இருளின் வல்லமைக்கு அதிகாரம் இல்ல. ಹalleluya. ஹalleluya. ನಿಮಗೆ ಅದ್ರ ಮೇಲೆ ಅಧಿಕಾರ ಇದೆ. உனக்கு தான் அதிகாரம். ಆಮೆನ್. ஆமென். You can overcome any situation from the devil. ஓ, பிசாசின் எல்லா சூழ்நிலை நீ மேற்கொள்ள முடியும். ಸೈತಾನಿಂದ ಬರುವಂತ ಪ್ರತಿಯೊಂದನ್ನು ನೀನು ಜಯಿಸಲಿಕ್ಕೆ ಸಾಧ್ಯ. பிசாசால் வருகிற எல்லாவற்றையும் நீ மேற்கொள்ள முடியும். ಹalleluya. ஹalleluya. ಸೈತಾನನ ಹಾಕುವಂತ ಪ್ರತಿಯೊಂದು ಕ್ರಿಯೆಗಳನ್ನ ನಿನ್ನಿಂದ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ. பிசாசு போடுகிற எல்லா காரியத்தையும் நீ முறியடித்து கேன்சல் பண்ண முடியும். Because you are greater than devil. ஓ, காரணம் பிசாசை பார்க்கலாம் பெரியவன். ಸೈತಾನಿಗಿಂತ ದೊಡ್ಡವನು. பிசாசு பெரியவன். ಲೋಕಕ್ಕಿಂತ ದೊಡ್ಡವನು. உலகத்தை பார்க்கலாம் பெரியவன். ಪರಿಸ್ಥಿತಿಗಿಂತ உன் ದೊಡ್ಡವನು. சூழ்நிலை பார்க்கலாம் பெரியவன். ರೋಗಕ್ಕಿಂತ ದೊಡ್ಡವನು. வியாதி காட்டிலும் பெரியவன். ಪಾಪಕ್ಕಿಂತ ದೊಡ್ಡ ವ್ಯಕ್ತಿಗಳು. பாவத்தை பார்க்கலாம் பெரியவன். You are the child of God.
ದೇವ ಕುಮಾರ, ನೀ ದೇವರ ಮಗ, ದೇವ ಮಗ, ನೀ ದೇವರ ಮಗಳಾಗಿದ್ದೀಯ. ದೇವರ ಮಗನ್. ನೀನ್ ತಿರುಗಿ ಭಯಪಡುವುದಕ್ಕೋಸ್ಕರ ಭಯದ ಆತ್ಮವನ್ನು ಹೊಂದಿದ ವ್ಯಕ್ತಿ ಅಲ್ಲ. மறுபடியும் பயத்தில் பெறுவதற்கு பயத்தை நாமே ಅಪ್ಪ பெறவில்லை. ತಂದೆ ಎಂದು ಕೂಗುವಂತ ಪುತ್ರ ಸ್ವೀಕಾರದ ಆತ್ಮವನ್ನ, ಮಗನ ಆತ್ಮವನ್ನ ಹೊಂದಿದಂತ ವ್ಯಕ್ತಿ. நீங்கள் அப்பா பிதாவே என்று கூப்பிடுகிற புத்திர ಸ್ವೀಕಾರத்தின் ஆவியை பெற்றவர்கள். ಗಮನಿಸ್ರಿ, ಮಗನ ಆತ್ಮ ಅದು ಜಯ ಹೊಂದಿದಂತ ಆತ್ಮ. பாருங்க, மகனின் ஆவி ஜெயத்தின் ஆவி. ಮಗನ ಆತ್ಮ ಎಲ್ಲವನ್ನು ಜಯಿಸುವಂತ ಆತ್ಮ. நமக்குள்ள இருக்கிற ஆவி எல்லாவற்றையும் ஜெயித்த ஆவி. ನೋಡ್ರಿ, ಆ ಸ್ಪಿರಿಟ್ ನಿಮ್ಮ ಒಳಗಡೆ ಇದೆ. அந்த ஆவி தான் உனக்குள்ள ಆ இருக்கு. ಸ್ಪಿರಿಟ್ ನಿಮ್ಮ ಒಳಗಡೆ ಇದೆ. அந்த ஆவி உனக்குள்ள இருக்குது. ಆಮೆನ್. ஆமென். ನೀವು ಕೇಳಬಹುದು, ಪಾಸ್ಟರ್ ಇಷ್ಟೆಲ್ಲ ಆದ್ರೂನು பாஸ்டர் நீங்க கேட்கல இதெல்லாம் ಯಾಕೆ ஆனப்ப ನನ್ನ ಜೀವಿತದಲ್ಲಿ ಇನ್ನೂ ಸಹ ಸೋಲಲ್ಲಿ ಹೋಗ್ತಾ ಇದ್ದೀನಿ? ஏன் இன்னும் கூட என் வாழ்க்கை தோல்வியில போகுது? ಆಮೆನ್. ஆமென். ದೇವರು ನಿಮಗೋಸ್ಕರ ಏನು ಮಾಡಿಲ್ಲ ಅಂತ ಅಲ್ಲ. தேவ உனக்காக எதுவும் சைலண்ட் இல்ல. ದೇವರು ನಿಮಗೋಸ್ಕರ ಎಲ್ಲವನ್ನು ಮಾಡಿದ್ದಾರೆ. தேவ உனக்கு எல்லாம் செய்திருக்கிறார். ಬಟ್ ನಿಮಗೆ ಗೊತ್ತಿಲ್ಲ ಅದು. ஆனா இந்த சத்தியம் தெரியல. You doesn't know the truth. ஓ, நீங்க சத்தியம் தெரியல. So ನೀವು ಯಾರು ಅಂತ ಗೊತ್ತಿಲ್ಲ. நீங்கள் யார் என்று தெரியல. ಅದಕ್ಕೋಸ್ಕರ ಕತ್ತಲೆ ನಿಮ್ಮನ್ನ ಬಾಧಿಸ್ತಾ ಇದೆ. அதுதான் இருள் உன்னை வாதிக்கிறது. ಪಾಪ ನಿಮ್ಮನ್ನ ಬಾಧಿಸ್ತಾ ಇದೆ. பாவம் உன்னை வாதிக்கிறது. ಲೋಕ ನಿಮ್ಮನ್ನ ಬಾಧಿಸ್ತಾ ಇದೆ. உலகம் உன்னை வாதிக்கிறது. ಸೈತಾನ್ ನಿಮ್ಮನ್ನ ಟಾರ್ಚರ್ ಮಾಡ್ತಾ பிசாசு ಇದೆ. உன்னை டார்ச்சர் பண்றான். ಆಮೆನ್. ஆமென். ಯಾಕೆ? ஏன்? ನೀವು ಯಾರು ಅಂತ ಗೊತ್ತಿಲ್ಲ. நீ யாருன்னு தெரியல. ನಿಮ್ಮ ಪೊಸಿಷನ್ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ஸ்தானம் என்னவென்று தெரியல. ನೀವು ಕ್ರಿಸ್ತನಲ್ಲಿ ಯಾರು ಅಂತ ನಿಮಗೆ ಗೊತ್ತಿಲ್ಲದೆ நீ ಇರೋದ್ರಿಂದ, கிறிஸ்துக்குள் யாருன்னு அறியாமல் ನಿಮ್ಮ இருப்பதினால், ತಂದೆ ಯಾರು ಅಂತ ಗೊತ್ತಿಲ್ಲದೆ உன் ಇರೋದ್ರಿಂದ, அப்பா யாருன்னு தெரியாமல் ನಿಮ್ಮ இருப்பதினால், ತಂದೆ ಜೊತೆ ನೀವು ನೀವು ಸಿಂಗಲ್ ಆಗಿ ನಡೀತಾ ಇರೋದ್ರಿಂದಲೇ, ஓ அப்பாவோட சரியா நடக்காமல் இருப்பதினால தான், ನೀವು ತಂದೆ ಇಟ್ಟಿರುವಂತ ಟ್ರ್ಯಾಕ್ ಅಲ್ಲಿ ನಡೆಯದೆ ನಿಮ್ಮ ಸ್ವಂತ ಟ್ರ್ಯಾಕ್ ಅಲ್ಲಿ ನಡೀತಾ ಇರೋದ್ರಿಂದಲೇ, அப்பா வைத்த வழியில் நடக்காம உன் சொந்த வழியில் நடப்பதினால தான். ಬೈಬಲ್ ಅದಕ್ಕೆ ಹೇಳ್ತಾ ಇರೋದು, ಯು ವಿಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಸೆಟ್ ಯು ಫ್ರೀ ಅಂತ. வசனம் சொல்ல ನೀವು சத்தியத்தை ಸತ್ಯವನ್ನು ತಿಳ್ಕೊಳ್ತೀರಾ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. வசனம் சொல்ல சத்தியத்தை அறிவீர்கள், சத்தியமே உங்களை விடுதலை ஆக்கும். ಆಮೆನ್. ஆமென். ಯಾವಾಗ ನೀವು ಸತ್ಯವನ್ನು ತಿಳ್ಕೊಳ್ತೀರೋ, எப்போது சத்தியத்தை அறிவீர்களோ, ಆಮೆನ್, ನೀವಲ್ಲ ಬಿಡುಗಡೆ ಆಗೋದು, நீங்கள விடுதலை ಆ ஆவது, ಸತ್ಯ ನಿಮ್ಮನ್ನು ಬಿಡುಗಡೆ அந்த ಮಾಡುತ್ತೆ. சத்தியமே உங்களை விடுதலை ಆಮೆನ್. ஆக்கிடும். ஆமென். ನೀವಲ್ಲ ಪ್ರಯಾಸ ಪಟ್ಟು ನಡೆಯೋದಲ್ಲ, ಆ ಸತ್ಯ ನಿಮ್ಮನ್ನ ಟಾಪ್ಗೆ ಎತ್ತುತ್ತೆ. நீங்களே பிரயாசத்தை பட்டு நடப்பதில் அந்த சத்தியமே உங்களை உயர்த்து ಆ கொண்டு போய், ಟ್ರೂತ್ ನಿಮ್ಮನ್ನ ಕ್ವಾಲಿಫೈಡ್ ಆಗಿ ಮಾರ್ಪಡಿಸುತ್ತೆ. அந்த சத்தியமே உன்னை தகுதி உள்ளவனா மாற்றிடும். ಆ ಟ್ರೂತ್ ನಿಮಗೆ ಇನ್ಫ್ಲುಯೆನ್ಸ್ ಅನ್ನು ತೆಗೆದುಕೊಂಡು ஓ, ಬರುತ್ತೆ. அந்த சத்தியமே நல்ல இன்ஃப்ளூயன்ஸ் உள்ள மாற்றிடும். ನೀವು ತಿಳ್ಕೊಳ್ಳುವಂತ ಆ ಸತ್ಯನೇ ನಿಮ್ಮನ್ನ ಸ್ಪಿರಿಚುವಲ್ ಆಗಿ, ಫಿಸಿಕಲ್ ಆಗಿ, ಫಿನಾನ್ಷಿಯಲ್ ಆಗಿ, ಎಮೋಷನಲ್ ಆಗಿ ನಿಮ್ಮನ್ನ ಟಾಪ್ ಬಂದು ಎತ್ತುತ್ತೆ. ஓ, நீ அறிந்து கொள்ளுகிற சத்தியமே பிசிக்கல் ஆகட்டும், ஃபைனான்ஷியல் ஆகட்டும், ஸ்பிரிச்சுவல் ஆகட்டும், உங்களை உயரத்து கொண்டு போய்டும். ಆಮೆನ್. ஆமென். ಹalleluya. ஹalleluya. ಸೊ ದೇವ ಜನಗಳೇ, தேவ ஜனமே, ನಾವು ಮಾಡಬೇಕಾಗಿರೋದು ಒಂದೇ, நாம் செய்ய வேண்டியது ನಾವು ஒன்றுதான். ಯಾವ ಟ್ರ್ಯಾಕ್ ಅಲ್ಲಿ ನಾವು ಜೀವಿಸ್ತಾ ಇದೀವಿ எந்த வழியில வாழ்கிறோம் ಅನ್ನೋದು ಬಹಳ ಮುಖ್ಯ. மிக முக்கியம். ಆಮೆನ್. ஆமென். ನಾವು ಯಾರಾಗಿದ್ದೀವಿ நாம் யாரா இருக்கோம்? ಹೇಳ್ರಿ, ನಾನು ದೇವರ ಮಗನಾಗಿ, சொல்லுங்க, நான் தேவனுடைய மகளா ನಾನು இருக்கேன். ದೇವರ ಮಗಳಾಗಿದ್ದೀನಿ. நான் தேவனுடைய மகளா இருக்கேன். ಹalleluya. ஹalleluya. ದೇವರು ನನ್ನನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. தேவனை தத்தெடுத்திருக்கிறார். ಯೇಸು ಕ್ರಿಸ್ತನ ತನ್ನ ಸ್ವಂತ ಮಗನ ರಕ್ತದ ಮೂಲಕ, இயேசுக்கு சொந்த ரத்தத்தின் ತನ್ನ மூலமாக, ಸ್ವಂತ ಮಗನನ್ನು ಬಲಿಯಾಗಿ ಕೊಟ್ಟು ஓ, சொந்த மகனை பலி கொடுத்து ನನಗೋಸ್ಕರ ಲೀಗಲ್ ವರ್ಕ್ ನ ಮಾಡಿದ್ದಾರೆ. எனக்காக உரிமையின் வேலை செய்திருக்கிறார். ನೀವು ಸೈತಾನ ನೋಡಿ ಹೇಳ್ಬೇಕು, பிசாசை பார்த்து சொல்லணும், ಪರಿಸ್ಥಿತಿಗಳನ್ನ ನೋಡಿ ಹೇಳ್ಬೇಕು, பார்த்து சொல்லணும். ನೀವು ಯಾವ ಪರಿಸ್ಥಿತಿಗಳನ್ನ ಫೇಸ್ ಮಾಡ್ತಾ எந்த ಇದ್ದೀರೋ, சூழ்நிலை சந்திக்கிறீங்களோ ಭಯಪಡೋದು ಬೇಕಾಗಿಲ್ಲ. பயப்பட தேவையில்லை. ಶರೀರದಲ್ಲಿ ರೋಗ ಇದೆಯಾ, சரீரத்தில் வியாதி இருக்கா? ಕುಟುಂಬದಲ್ಲಿ ಸಮಸ್ಯೆಗಳಿದೆಯಾ, குடும்பத்துல பிரச்சனை இருக்கா? ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ஃபைனான்ஷியல் பிரச்சனை இருக்கா? ಬಿಸಿನೆಸ್ ಅಲ್ಲಿ ಪ್ರಾಬ್ಲಮ್ಸ್ ಗಳಿದೆಯಾ, வியாபாரத்துல பிரச்சனை இருக்கா? ಹೆಲ್ತ್ ಅಲ್ಲಿ ಪ್ರಾಬ್ಲಮ್ಸ್ ಗಳಿದೆಯಾ, ஹெல்த்ல பிரச்சனை இருக்கா? ಫೈನಾನ್ಷಿಯಲ್ ಗಳ ಪ್ರಾಬ್ಲಮ್ಸ್ ಇದೆಯಾ, ஃபைனான்ஷியல் பிரச்சனை இருக்கா? ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, எஜுகேஷன்ல பிரச்சனை, ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, வாழ்க்கையில பிரச்சனையா? ಭಯಪಡಬೇಡ್ರಿ. பயப்படாத. ಆಮೆನ್. ஆமென். ನೀವು ಸ್ಟಾರ್ಟ್ ಟು ಸ್ಪೀಕ್ ದ ಟ್ರೂತ್. நீங்க சத்தியத்தை பேச ஆரம்பிங்க. ಸತ್ಯವನ್ನು ಮಾತಾಡಲಿಕ್ಕೆ ಪ್ರಾರಂಭಿಸಿ. சத்தியத்தை பேச ஆரம்பிங்க. ನಿಮ್ಮ ಲೀಗಲಿಸಮ್ ಅನ್ನು ಕುರಿತು ಮಾತಾಡ್ರಿ. உங்களுடைய உரிமையை குறித்து பேச, ದೇವರು ನಿಮಗೆ ಕೊಟ್ಟಿರುವಂತ ಲೀಗಲ್ ರೈಟ್ಸ್ ಗಳನ್ನ ಓಪನ್ ಆಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿ. உரிமையை குறித்து பேச ஆரம்பிங்க. ಒಂದಿನ, ಎರಡು ದಿನ, ஒரு நாள், ரெண்டு நாள் ಸೋತೋಗ್ಬೇಡ್ರಿ. சோர்ந்து போக, ಮೂರನೇ ದಿನ ಮಾತಾಡ್ರಿ. மூன்று நாள் பேசுங்க. ಒಂದು ವಾರ ಆದ್ರೂ ஒரு ಸೋತೋಗ್ಬೇಡ್ರಿ. வானாலும் சோர்ந்து போக, ಆಮೆನ್. ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇರಿ. பேச ஆரம்பிங்க. ಒಂದು ತಿಂಗಳಾದ್ರೂ ಸೋತೋಗ್ಬೇಡ್ರಿ. ஒரு நாள் சோர்ந்து ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾ பேச ಇರಿ. ஆரம்பிங்க. ಒಂದು ವರ್ಷ ಆದ್ರೂ ஒரு ಸೋತೋಗ್ಬೇಡ್ರಿ. வருஷமான சோர்ந்து போக, ಡೆಫಿನೆಟ್ ಆಗಿ உண்மையாக ದೇವರು ಏನು ನಿಮಗೆ ಇಟ್ಟಿದ್ದಾರೋ, மெய்யாக தேவன் ಇಟ್ ವಿಲ್ ಕಮ್ ಟು ಪಾಸ್. ஓ, அது வந்து சேரும். ಅದು ನಡೆಯುತ್ತೆ, அது நடக்கும். ಅದು ನಡೆಯುತ್ತೆ. அது நடக்கும். ವ್ಯಕ್ತಿ ಚೇಂಜ್ ಆಗ್ತೀರಾ ನೀವು, நபர் மாறுவீங்க. ನಿಮ್ಮ ಪರಿಸ್ಥಿತಿ ಚೇಂಜ್ உன் ಆಗುತ್ತೆ, சூழ்நிலை ನಿಮ್ಮ மாறும். ಪೊಸಿಷನ್ ಚೇಂಜ್ உன் ಆಗುತ್ತೆ, சூழ்நிலை ನಿಮ್ಮ மாறும். ಲೈಫ್ ಚೇಂಜ್ ಆಗುತ್ತೆ, வாழ்க்கை மாறும். ನಿಮ್ಮ ಬಿಸ್ನೆಸ್ ಗಳು ಚೇಂಜ್ ಆಗುತ್ತೆ, பிசினஸ் மாறும். ನಿಮ್ಮ ಎಜುಕೇಶನ್ ಚೇಂಜ್ ಆಗುತ್ತೆ. ಎಜುಕೇಶನ್ ಮಾರು. ಓ Hallelujah. ಆತನು ಹದ್ದಿಗೆ ಬರುವಂತೆ ಯೌವನವನ್ನು ತೆಗೆದುಕೊಂಡು ಬರ್ತಾರೆ. ಅವರು ಕழுகு ಒಪ್ಪಾನ ಬೆಳತ ತರುವ. ನೀವು ಹೇಳ್ಬೋದು, ನನಗೆ 60 years ಆಗಿದೆ, ನಿಜವಾಗ್ಲೂ ಆ ಯಂಗ್ನೆಸ್ ಬರುತ್ತೆ ನನಗೆ. எனக்கு 60
ವಯಸ್ಸಾಚಿ ಬೈಬಲ್ ಹೇಳ್ತಾ ಇದೆ வருமா ಆತನು ಅತ್ತಿಗೆ ಬರುವಂತ ಯೌವನವನ್ನು ನಿಮಗೆ ಕೊಡ್ತಾರೆ ಅಂತ. ಬೈಬಲ್ சொல்லுகிறது ஓ ಕಳೆಗೆ ಒಬ್ಬನ ವಾಲಿಬ ಬೆಳೆದ ತರುವೆಂದು. ಆಮೆನ್. ಆ ವಾಳ ನಿಮ್ಮ ಫೇಸ್ ಅಲ್ಲಿ ಇರುವಂತ ಸಿಂಕ್ ಆಗಿರುವಂತ ಫೇಸ್ ಗಳು ಒಳ್ಳೆ ರೀತಿಯಲ್ಲಿ ಬ್ಲೂಮ್ ಆಗ್ಲಿಕ್ಕೆ ಪ್ರಾರಂಭ ಓ ಆಗುತ್ತೆ. ಬೆಳವೇನು ಮಾರಿಕರಂಗ ಫೇಸ್ ಅದು ಪ್ರಕಾಶಿಕಮನೆ செய்யும் ಅದು. ಆಮೆನ್. ಆಮೆನ್. ನಿಮ್ಮ ಅಗ್ಲಿ ಆಗಿರುವಂತ ಕುರುಪಿ ಆಗಿರುವಂತ ಮುಖಗಳು ಒಳ್ಳೆ ರೀತಿ ಫೇರ್ನೆಸ್ ಬರುತ್ತೆ ಮುಖದಲ್ಲಿ. ಓ ಸೋಗ ಮಾರಿಕರಂಗ ಮುಖ ಪ್ರಕಾಶಿಕಾರ. ಬೈಬಲ್ ಅದನ್ನ ಹೇಳ್ತಾ ಇರೋದು. ಬೈಬಲ್ ಅದಾನ್ சொல்லுகிறது. ಬೈಬಲ್ ಅದನ್ನ ಹೇಳ್ತಾ ಇರೋದು. ದೇವರು ಅದಾನ್ சொல்லுகிறார். ನಿಮ್ಮ ಶರೀರದಲ್ಲಿರುವಂತ ಬಲಹೀನತೆಗೆ ದೇವರ ಶಕ್ತಿ ಹೊಸ ಬಲವನ್ನು ಕೊಡುತ್ತೆ. ಓ ಶರೀರಕ್ಕೆ ಬಲಕ್ಕೆ ಬದಲಾಗ ದೇವ ಬಲ ಪುದಿಯ ಬಲನೆ ತரும். ಆಮೆನ್. ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸಿನೆಸ್ ಅಲ್ಲಿ, ನಿಮ್ಮ ಫೈನಾನ್ಷಿಯಲ್ ಅಲ್ಲಿ ದೇವರ ಕರ ಚಲಿಸಲಿಕ್ಕೆ ಬಂದು ಪ್ರಾರಂಭವಾಗುತ್ತೆ. ಓ ಫೈನಾನ್ಷಿಯಲ್ ವ್ಯಾಪಾರದಲ್ಲಿ வேற ದೇವ ಕರ ಮಾಸವಾದ ಆರಂಭವಾಗುತ್ತೆ. ಏಂಜಲ್ಸ್ ಗಳು ವರ್ಕ್ ಮಾಡ್ತಾರೆ. ದೂತರುಗಳು ವೇಲೆ செய்வார்கள். ನಿಮಗೆ ನಿಮ್ಮ ಮಕ್ಕಳ ಎಜುಕೇಶನ್ ಗೆ ಏಂಜಲ್ಸ್ ಗಳು ವರ್ಕ್ ಮಾಡಿ ಪ್ರಾರಂಭಿಸ್ತಾರೆ. ಓ ಇರಕರ ಎಜುಕೇಶನ್ ಗೆ ದೇವ ದೂತರುಗಳು ವೇಲೆಗಳು செய்வார்கள். ಲೆಪ್ರಕಟಿಯಾಂತಲ ತರಬೋಸಿಯಾ. ಬರೀ ಕೇಳೋದ್ರಿಂದ ನಡೆಯೋದಿಲ್ಲ. ಕಮ್ ಟು ದ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಬನ್ರಿ. நீங்க செயல்முறைக்கு வரணும். ಸತ್ಯ ಏನ್ ಹೇಳ್ತಾ ಇದೆಯೋ ಸತ್ಯ என்ன சொல்லுது ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಅದು ಅಭ್ಯಾಸಿಕ செய்யணும். ಡಿಕ್ಲೇರ್ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಅದನ್ನ ಎಂಜಾಯ್ பண்ண ಪ್ರಾರಂಭಿಸಿ. ಅದನ್ನ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ರಿ. பேச ஆரம்பிக்கணும். ಫ್ಯಾಕ್ಟ್ ಅನ್ನು ಮಾತಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಸತ್ಯದ பேச ಆರಂಭಿங்க. ಆಮೆನ್. ಆಮೆನ್. ಸೈತಾನನ ಫ್ಯಾಕ್ಟ್ ಮಾತಾಡಬೇಡ್ರಿ. ಪಿಶಾಚು ಸತ್ಯದ பேசாதீங்க. ಸ್ಪೀಕ್ ಟು ದ ಗಾಡ್ಸ್ ಫ್ಯಾಕ್ಟ್. ಓ ದೇವರ ಸತ್ಯದ பேசுங்க. ಆಮೆನ್. ಹalleluya. ದೇವರು ನಿಮಗೆ ಡಾಕ್ಯುಮೆಂಟ್ಸ್ ಆಗಿ ಕೊಟ್ಟಿದ್ದಾರೆ. ದೇವರು ಒಂದು ಡಾಕ್ಯುಮೆಂಟ್ ಆಗಿ ಕೊಡ್ತಿದ್ದಾರೆ. ಹalleluya. ಉರಿಮೈ ಪತ್ರ ಕೊಡ್ತಿದ್ದಾರೆ. ದೇವರು ನನಗೂ ರಿಟರ್ನ್ ಆಗಿ ಬರೆದು ಕೊಟ್ಟಿದ್ದಾರೆ. ಇದರಲ್ಲಿ ದೇವ ಉರಿಮೆ ಪತ್ರದ ಎಳೆದಿ ಕೈಯೆತ್ತಿ ಕೊಡ್ತಿದ್ದಾರೆ. ಹalleluya. ವಾಕ್ಯದಲ್ಲಿ ಇರುವಂತ ಲೋಗೋಸ್ ನಿಮ್ಮ ಲೈಫ್ ಅಲ್ಲಿ ರೇಮವಾಗಿ ಮಾರ್ಪಡಲಿ. ಓ ವಾರ್ತೆಯಲ್ಲಿ ಲೋಗೋಸ್ ನಿಮ್ಮ வாழ்க்கை ರೇಮವಾಗಿ ಮಾರಟ್ಟು. ಆಮೆನ್. ಆಮೆನ್. ವಾಕ್ಯಗಳು ನಿಮಗೆ ರೆವಲೇಷನ್ ಆಗಿ ಮಾರ್ಪಡಲಿ. ವಚನವನಿಗೆ ವೆಲಿಪಾಡಾಗಿ ಮಾರಟ್ಟು. ಮನುಷ್ಯನ ರೊಟ್ಟಿಯಿಂದ ಮಾತ್ರದಿಂದ ಬದುಕೋದಿಲ್ಲ. ಮನುಷ್ಯನ ರೊಟ್ಟಿಯಿಂದ ಮಾತ್ರದಿಂದ ಬದುಕೋದಿಲ್ಲ. ಮನುಷ್ಯನ ಅಪ್ಪತ್ತಿനാൽ மட்டும் ದೇವರ பிழைப்பதில்லை. ಬಾಯಿಂದ ಬರುವಂತಹ ದೇವ ವಾಯಿಲ್ ಪ್ರತಿಯೊಂದು ಮಾತಿನಿಂದ, ಒவ்வொரு ವಾರ್ತೆ, ಪ್ರತಿಯೊಂದು ಮಾತಿನಿಂದ, ಒவ்வொரு ವಾರ್ತೆயினால், ಪ್ರತಿಯೊಂದು ಒவ்வொரு ವಾರ್ತೆயினால் ನೀವು ಬದುಕ್ತೀರಾ. ನೀವು நீங்க ಬದುಕ್ತೀರಾ. பிழைப்பீங்க. நீங்க பிழைப்பீங்க. தேவன் வாயில வருது வார்த்தையால் நீங்க பிழைப்பீங்க. ಲೆಬ್ರಕತರೆ. ಆಮೆನ್. ಶಾಲಾಘಾದಾಲ. ದೇವರು ನಿಮಗೆ ಕೊಟ್ಟಿರುವಂತಹ ದೇವರು ಕೊಡುತ್ತಾನೆ ಒಂದೇ ಒಂದು ವರ್ಡ್ ஒரே வார்த்தை ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡುತ್ತೆ. வாழ்க்கையை மாற்றி விடும். ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡುತ್ತೆ. வாழ்க்கையை மாற்றி விடும். ನಿಮ್ಮ ಲೈಫ್ ಗೆ, உங்க வாழ்க்கை, ನಿಮ್ಮ ಹೋಲ್ ಲೈಫ್ ಗೆ, முழு வாழ்க்கை, ನಿಮ್ಮ ಹೋಲ್ ಎಜುಕೇಶನ್ ಗೆ, முழு படிப்புக்கு, ನಿಮ್ಮ ಹೋಲ್ ಬಿಸಿನೆಸ್ ಗೆ, முழு ನಿಮ್ಮ வியாபாரத்துக்கு, ಹೋಲ್ ಫ್ಯಾಮಿಲಿ ಗೆ, முழு குடும்பத்துக்கு, ನಿಮ್ಮ ಹೋಲ್ ಮಿನಿಸ್ಟ್ರಿ ಗೆ முழு ஊழியத்துக்கு ಜಸ್ಟ್ ಒಂದು ವರ್ಡ್ ಸಾಕು. ஒரு வார்த்தை போதும். ಒಂದೇ ಒಂದು ವರ್ಡ್ ಸಾಕು. ஓ ஒரு வார்த்தை போதும். ಒಂದೇ ಒಂದು ವರ್ಡ್ ಸಾಕು. ஒரே ஒரு வார்த்தை ಅದನ್ನ போதும். ಇಟ್ಕೊಳ್ರಿ. ಅದನ್ನ ಇಟ್ಕೊಳ್ರಿ. அதை பிடிச்சுக்கொள்ளுங்க. ಅದನ್ನ ಇಟ್ಕೊಳ್ರಿ. அதை பிடிச்சுக்கொள்ளுங்க. ಅದ್ರ ಮೇಲೆ ಹತ್ತಲಿಕ್ಕೆ ಪ್ರಾರಂಭಿಸ್ರಿ. ಅದಲ್ಲ ಏರ ಅದ್ರ ಮೇಲೆ ಹತ್ತಲಿಕ್ಕೆ ಪ್ರಾರಂಭಿಸ್ರಿ. ಏರ ಆರಂಭಿ. ಅದನ್ನ ಯೋಚನೆ ಮಾಡ್ಲಿಕ್ಕೆ அதை ಪ್ರಾರಂಭಿಸ್ರಿ. யோசிக்க ஆரம்பி. ಅದನ್ನ ಹಕ್ ಮಾಡ್ಕೊಳ್ಳಿ. அதை ಗಟ್ಟಿಯಾಗಿ கட்டி பிடிச்சுக்கೋ. ಅದ್ರ ಜೊತೆಲಿ ನಡಿಲಿಕ್ಕೆ ಪ್ರಾರಂಭಿಸ್ರಿ. அதோடு நடக்க ஆரம்பி. ಲಾಖಾತಾರಾಬಾ. ಓ ರಿಗಲ ಲೆಬರಕತಾರಾಬಾ. ಲೆತ್ರೆಚೆರೆ ಸದರೆಮೆ. ಸೊ ನಿಮಗೆ ಹೇಳ್ತಾ ಇರೋದು ಯಾರು? இது சொல்லுகிறது யார்? ಗಮನಿಸ್ರಿ. கவனிங்க. ನಿಮಗೆ ಹೇಳ್ತಾ ಇರೋದು ಯಾರು? உங்க சொல்றது யாரு? ನಿಮ್ಮ ಜೊತೆಲಿ ಮಾತಾಡಿರೋದು ಯಾರು? உங்களோட பேசினது யாரு? ನಿಮಗೆ ವಾಕ್ಯವನ್ನು ಕೊಟ್ಟಿದ್ದು ಯಾರು? ವಾಕ್ಯವನ್ನು ಕೊಡುತ್ತದೆ ಯಾರು? ಆಮೆನ್. ಆಮೆನ್. ಆತನ ಐಶ್ವರ್ಯವಂತನು. அவர் ஐஸ்வர்யவான். ಸಕಲ ಐಶ್ವರ್ಯ ಆತನ ಒಳಗಡೆ ಇದೆ. சகல ஐஸ்வர்யம் அவருக்குள்ள இருக்கு. ಸಕಲ ಜ್ಞಾನ ಆತನ ಒಳಗಡೆ ಇದೆ. சகல வல்லமை அவருக்குள்ள இருக்கு. ಸಕಲ ಆರೋಗ್ಯ ಆತನ ಒಳಗಡೆ சகல ಇದೆ. ஆரோக்கியம் அவருக்குள்ள இருக்கு. ಸಕಲ ಸಮೃದ್ಧಿ ಆತನ சகல ಒಳಗಡೆ ಇದೆ. செழிப்பு அவருக்குள்ள இருக்கு. ಸಕಲ ಶಕ್ತಿ ಆತನ சகல ಒಳಗಡೆ ಇದೆ. வல்லமை அவருக்குள்ள இருக்கு. ಆಮೆನ್. ஆமென். ಶಾಖಾತಾರಾಬಾ. ಕರ್ಪನ ಕಚೋರಿಯನ್ ಲೆಬ್ರಕತಾರಾಬಾ. ಪರಿಶುದ್ಧಾತ್ಮನ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಆವಿಯನ ನಮ್ಮ ಬಲಮಯ ಅಸೆವಾಡಿಕೊಳ್ಳಿ. Bless the Holy Spirit right now. ಆವಿಯನ ಬಲಮಯ ಅಸೆವಾಡಿಕೊಳ್ಳಿ. ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಟುಕೊಡ್ರಿ. ಮುಳುಮೆಯಾಗ ಆವಿಯನಿಗೆ ಬಿಟ್ಟುಕೊಡಿ. ಪರಿಶುದ್ಧಾತ್ಮನಿಗೆ ಸಂಪೂರ್ಣವಾಗಿ ಆವಿಯನಿಗೆ ಮುಳುಮೆಯಾಗ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಉங்களை ಒಪ್ಪುಕೊಡುங்க. ನಿಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗಬೇಡ್ರಿ. ಉங்க ಮೈಂಡ್ ಸಾರ್ந்து ನಿಮ್ಮ கொள்ளாதீங்க. ಸಿಚುವೇಶನ್ ಮೇಲೆ ಡಿಪೆಂಡ್ ಉங்க ಆಗಬೇಡ್ರಿ. ಸೂழ்நிலை ಸಾರಾದೀங்க. ನಿಮ್ಮ ಬಲಹೀನತೆ ಮೇಲೆ ಡಿಪೆಂಡ್ ಉங்க ಆಗಬೇಡ್ರಿ. ಬಲಹೀನತೆ ಸಾರ್ந்து கொள்ளாதீங்க. ನಿಮ್ಮ ಬಿಸಿನೆಸ್, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಉங்க ಡಿಪೆಂಡ್ ಆಗಬೇಡ್ರಿ. ವ್ಯಾಪಾರದ ಪರತೆ ಸಾರ್ந்து கொள்ளாதீங்க. ಡಿಪೆಂಡ್ ಆನ್ ದ ಹೋಲಿ ಗೋಸ್ಟ್. ಓ ಆವಿಯನವರ ಸಾರ್ದುಕೋ. ಪರಿಶುದ್ಧಾತ್ಮನ ಮೇಲೆ ಡಿಪೆಂಡ್ ಆಗಬೇಡ್ರಿ. ಆವಿಯನವರ ಸಾರ್ದುಕೋ. ದೇವರ ವಾಗ್ದಾನದ ಮೇಲೆ ಡಿಪೆಂಡ್ ದೇವ ಆಗಬೇಡ್ರಿ. ವಾರ್ತೆ ಸಾರ್ದುಕೋ. ಮಾಲ್ಕ ಮನಸ್ಸೆ. ಹalleluya. ಮರ್ಕದಿನ. ಹalleluya. ಸಿಕತೆ ಪ್ರಗ. ಹalleluya. ಹalleluya. ಓಲ್ ಇಸ್ರಾಯೇಲ್ ಪೂರ್ತಿಯಾಗಿ, ಇಸ್ರಾಯೇಲ್ ದೇಶ ಪೂರ್ತಿಯಾಗಿ ಇಸ್ರಾಯೇಲ್ ಮುಳುವುದುமாக ವರಗಳು ಇರಬೇಕಾದ್ರೆ ವರುಮೈ ವರಚ್ಚಿ ದೇವರು ಒಬ್ಬ ವ್ಯಕ್ತಿನ, ದೇವನ್ ಒರುವನ್, ಎಲಿಯನ ದೇವರು ಎಲಿಯಾವ ದೇವನ್ ಎಳುಪಿನ, ಎಲಿಯನ ದೇವರು ನಡೆಸುದು, ಎಲಿಯಾವ ದೇವ ಅನುಪಿನ. ಆಮೆನ್. ಆಮೆನ್. ಎಲಿಯನ ದೇವರು ನಡೆಸುದು. ಎಲಿಯಾವ ದೇವ ನಡೆತಿನ. ಬಿಕಾಸ್ ಎಲಿಯ ಯಾವಾಗಲೂ ಪ್ರೆಸೆನ್ಸ್ ಆಫ್ ಗಾಡ್ ಅಲ್ಲಿ ಇದ್ದ. ದೇವರ ಸಾನ್ನಿಧ್ಯದಲ್ಲಿ ಎಲಿಯ ಇದ್ದ. ದೇವ ಪ್ರಸನ್ನದಲ್ಲಿ ಇದ್ದ. ದೇವರ ಚಿತ್ತದಲ್ಲಿ ಎಲಿಯ ಇದ್ದ. ದೇವ ಸಿದ್ಧತೆಯಲ್ಲಿ ಎಲಿಯ. ದೇವರ ವಾಕ್ಯದಲ್ಲಿ ಎಲಿಯ ದೇವ ನಿಂತಿದ್ದ. ವಾರ್ತೆಯಲ್ಲಿ ಎಲಿಯ ಇದ್ದ. ದೇವರ ಪ್ರಸನ್ನತೆ ಒಳಗಡೆ ಎಲಿಯ ಇದ್ದ. ಪ್ರಸನ್ನದಲ್ಲಿ ಎಲಿಯ ಇದ್ದ. ದೇವರ ಶಬ್ದದ ಒಳಗಡೆ ದೇವ ಇದ್ದ. ಸತ್ತುಕೊಳ್ಳಿ ಎಲಿಯ ಇದ್ದ. ಸ್ಪಿರಿಚುವಲ್ ರೆಲಮ್ ಅಲ್ಲಿ ಜೀವಿಸ್ತಾ. ಆವಿಕ್ರ ಮಂಡಲದಲ್ಲಿ ಎಲಿಯ வாழ்ந்த.
Ma zekele hamdoro maskaboya. ಕಾಲ್ಬರ ಸಂತರ Rekataya banaganana. ಅಹಾಬ್ ಯೆಜೆಬೆಲ್ ಯೆಜೆಬೆಲ್ ಅಹಾಬ್ನಾಗ್ಲಿ ಆಹಾಬಾಗಟ್టు ಇಸ್ರೇಲ್ಸ್ ಆಗ್ಲಿ ಇಸ್ರೇಲ್ ಆಗಟ್టు ಎಲ್ಲರೂ ಫಿಸಿಕಲ್ ರೆಲಮ್ ಜೀವಿಸಬೇಕಾದ್ರೆ மாம்ச மண்டலத்தில் வாழும் பொழுது ಒಬ್ಬ ಪ್ರಾಫೆಟ್ ஒரு தீர்க்கதரிசி ಒಬ್ಬ ವ್ಯಕ್ತಿ ஒரு மனிதன் ಸ್ಪಿರಿಚುವಲ್ ರೆಲಮ್ ಅಲ್ಲಿ ಜೀವಿಸ್ತಾ ஆவிக்குரிய மண்டலத்தில் வாழும் Hallelujah. Hallelujah. ಎಲ್ಲ ಕಡೆ ಡ್ರೈ ಆಗ್ಬೇಕಾದ್ರೆ எல்லா பக்கம் வறண்டு போன போது ಎಲಿಯನಿಗೆ எலியாவுக்கு ಸ್ಪಿರಿಟ್ ರೆಲಮ್ ಅಲ್ಲಿ ಜೀವಿಸಿದ ವ್ಯಕ್ತಿಗೆ ஆவிக்குரிய மண்டலத்தில் வாழ்ந்த எலியா ಫ್ರೆಶ್ ಆಗಿರುವಂತ ಫುಡ್ ஓ ಸಿಕ್ತು ಫ್ರೆಶ್ ಆன ಆಹಾரம் ಫ್ರೆಶ್ ಆಗಿ ದೇವರು ಅವನ ನಡೆಸಿದ ಫ್ರೆಶ್ ಆன ದೇವன் நடத்தினார் ಆಮೆನ್ ಅವನ ತೃಪ್ತಿ ಪಡಿಸಿದ ಅವನ ತೃಪ್ತಿಯಾಕಿனார் ಹalleluya hallelujah ಸೋ ಇದು ನಿಮ್ಮ ಲೈಫ್ ಇದು ಉங்க வாழ்க்கை ಇದು ನಿಮ್ಮ ಲೈಫ್ ಆಗಿದೆ ಇದು ಉங்க வாழ்க்கை ದೇವ ಜನಗಳೇ ದೇವ ಜನಮೇ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಈ ಶಾರೀರಿಕ ರೆಲಮ್ ಅಲ್ಲಿ ನೀವು ಏನೇನ್ ಬಂದು ಫೇಸ್ ಮಾಡ್ತಾ ಇದ್ದೀರೋ ಅದನ್ನ ನಿಜ ಅಂತ ತಿಳ್ಕೊಂಡ್ಬಿಡ್ರಿ ಸರಿತ್ರ ಮಂಡದ ಎದನ ಸದ್ದಿಕರಿಗೆ ಅದನ್ನ ಕ್ಯಾನ್ಸಲ್ ಮಾಡ್ರಿ ಅದನ್ನ ಕ್ಯಾನ್ಸಲ್ ಮಾಡ್ರಿ ಕ್ಯಾನ್ಸಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನು ನನ್ನ ಲೈಫ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ வாழ்க்கை ಕ್ಯಾನ್ಸಲ್ பண்ணுங்க ಅಬಂಡೆಂಟ್ ಬ್ಲೆಸ್ಸಿಂಗ್ಸ್ ಗಳನ್ನ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ செழிப்பான ஆசீர்வாதத்தை ರಿಸೀವ್ பண்ணுங்க ಆಮೆನ್ ಆಮೆನ್ ಬಿಕಾಸ್ ಐ ಆಮ್ ಎ ಚೈಲ್ಡ್ ಆಫ್ ಗಾಡ್ ನಾನು ದೇವ ಮಗನ್ ಶರೀರದಲ್ಲಿ ಇರುವ ಬಲಹೀನತೆಗಳನ್ನ ಶರೀರದಲ್ಲಿ ಬಲವೇ ಯೇಸುವಿನ ನಾಮದಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದ ಕ್ಯಾನ್ಸಲ್ ಆರೋಗ್ಯವನ್ನ ಯೇಸುವಿನ ನಾಮದಿಂದ ಹೊಂದ್ಕೊಳ್ತಾ ಆರೋಗ್ಯದ ಶರೀರದಲ್ಲಿ ಪೆಚ್ಚಿಕೊಳ್ಳಂಗೆ